ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. Only in 2021 elections in Italy, they extended the tenure to say 18 years to 21 years, 24 years, you can vote in the Italy election. So all through the world, India is possibly one of the first countries in the world. The day we got independence, we said all of us are equal. The day we got independence, we said everybody has got one equal vote. And day we got independence, we said men and women both can vote. Because in many of the advanced democracies that we talk now, our brave sisters and mothers weren't given the opportunity to vote the day the country got the independence. So when India did everything right, starting from 1947 in the first election in 1951, many people said Indian democracy will die. Because educated people have got one vote, uneducated people have got one vote, people having land, they have one vote, people working as coolie and laborers, they have one vote. Women have one vote, male have one vote. How is that possible? So from there, we have reached 2025 with our democracy intact, only due to the participation of people like you. This is something which we have to keep acknowledging at every single possible moment to make sure that we kept our democracy intact. ಆಮೇಲೆ ಅದಾದ್ಮೇಲೆ ಫೈನಲ್ ಆದ್ಮೇಲೆ ಎಲ್ಲರೂ ಯಾರ್ಯಾರಿಗೆ ಯಾವ್ಯಾವ್ದು ಹುಣಸೆ ಹಣ್ಣಿಂದು ವೆರೈಟಿ ಬೇಕಾಗುತ್ತೆ ಅದ್ರ ಮೇಲೆ ರೇಟ್ ಕೋಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಆ ರೇಟಲ್ಲಿ ಹೈಯೆಸ್ಟ್ ರೇಟಿಂದ ನಾವು ಅದನ್ನು ಟೆಂಡರ್ ಡಿಕ್ಲೇರ್ ಮಾಡ್ತೀವಿ. ಯಾರಿಗದು ಓಕೆ ಆಗುತ್ತೆ ಅಲ್ಲಿಂದ ರೇಟು ರೈತ ಅದನ್ನು ಹುಣಸೆ ಹಣ್ಣನ್ನು ಬಿಟ್ಕೊಡ್ತಾನೆ. ಆಮೇಲೆ ಮತ್ತೆ ಕಮಿಷನ್ ಏಜೆಂಟರು ಅದನ್ನು ಡಿಕ್ಲೇರ್ ಮಾಡ್ತಾರೆ. ಹೀಗಾಗಿ ಈ ರೀತಿ ನಮ್ಮದು ಟೆಂಡರ್ ಸಿಸ್ಟಮ್ ನಡೆಯುತ್ತೆ. ಎಲ್ಲ ಟೆಂಡರ್ನು ಆನ್ಲೈನಲ್ಲೇ ಇದು. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಾಗಾರ ಯಾವ ರೀತಿಯಾದಂಥ ಪಠ್ಯಕ್ರಮವನ್ನು ರಚಿಸಬೇಕು, ಆ ಪಠ್ಯಕ್ರಮದಿಂದ ಮುಂದಿನ ಜನರೇಷನ್ ಏನಿದೆ ಆ ಜನರೇಷನ್ಗೆ ಯಾವ ರೀತಿಯಾದಂಥ ಸಹಾಯ ಆಗಬೇಕು ಅನ್ನುವಂಥ ಆಲೋಚನೆಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲಿ ಈ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಒಂದು ಪ್ರಯತ್ನ ಏನಿದೆ ಅದು ಸಕ್ಸಸ್ ಆಗುತ್ತೆ. ಅದಕ್ಕೆ ಉತ್ತಮವಾದಂಥ ಸ್ಪೀಕರ್ಸ್ನ ಕೂಡ ಅವರು ಕರೆಸಿರ್ತಕ್ಕಂಥದ್ದು ಭಾಳ ಮುಖ್ಯವಾದದ್ದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.